Okay, so question here: a cylinder of radius r and length L is placed in a uniform electric field parallel to the cylinder axis. So, sentence important, parallel to cylinder axis. So, electric field ಇದೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು, ಅದು ಸಿಲಿಂಡರ್ನ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ದ ಟೋಟಲ್ ಫ್ಲಕ್ಸ್ ಓವರ್ ದ ಸರ್ಫೇಸ್ ಆಫ್ ದ ಸಿಲಿಂಡರ್ ದ ಟೋಟಲ್ ಫ್ಲಕ್ಸ್ ಹೇಗೆ ಅಂತ ನೋಡೋಣ. ಓಕೆ, ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಯಾವಾಗಲೂ ನಾವು ಸ್ಟ್ರೈಟಾಗಿ ಬರೀಬೇಕು. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬರೆಯೋಣ. ಸೊ ದಿಸ್ ಇಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪ್ಯಾರಲಲ್ ಆಗಿರುತ್ತೆ, ಮತ್ತು ಒಂದು ಮತ್ತು ಇನ್ನೊಂದ್ರ ಮಧ್ಯೆ ಗ್ಯಾಪ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮತ್ತು ಗ್ಯಾಪ್ ಕೂಡ ಸೇಮ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಪ್ರತಿಯೊಂದು ಪಾಯಿಂಟಲ್ಲೂ ಸೇಮ್ ಇರುತ್ತೆ. ಸೊ ಪ್ರತಿಯೊಂದು ಪಾಯಿಂಟಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಸೇಮ್ ಇರುತ್ತೆ. ಇವಾಗ ಅವ್ರು ಹೇಳ್ದಂಗೆ ಸಿಲಿಂಡರು ಆಕ್ಸಿಸ್ ಸಿಲಿಂಡರು ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ. ಸೊ ಸಿಲಿಂಡರ್ ಬರೆಯೋಣ ಹಿಂಗೆ, ಆ್ಯಂಡ್ ಸಿಲಿಂಡರ್ನ ಆಕ್ಸಿಸ್ಸು ಇದು ಸಿಲಿಂಡರ್ನ ಆಕ್ಸಿಸ್ ಇದು. ಸೊ ಸಿಲಿಂಡರ್ನ ಆಕ್ಸಿಸ್ಸು ಎಲೆಕ್ಟ್ರಿಕ್ ಫೀಲ್ಡಿಗೆ ಪ್ಯಾರಲಲ್ ಆಗಿದೆ. ಸೊ ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಸಿಲಿಂಡರ್? ನೋಡಿ, ಸರ್ಫೇಸ್ ಆಫ್ ದ ಸಿಲಿಂಡರ್ ಅಂತಂದರೆ ಇದು ಹೀಗೆ ಸರ್ಫೇಸ್ ಆಫ್ ದ ಸಿಲಿಂಡರ್ ಅಂತ ಪೆನ್ ನೋಡಿದ್ರೆ ಇವಾಗ ಸರ್ಫೇಸ್ ಆಫ್ ದ ಸಿಲಿಂಡರ್ ಅಂತಂದರೆ ಇದು ಮೇಲ್ಗಡೆ ಇರೋ ಸರ್ಫೇಸು. ಸೊ ಹಂಗೆ ನೋಡಿದ್ರೆ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡು ಹೀಗೆ ಹೋಗ್ತಿದೆ ಹೊರತು ಯಾವುದು ಸರ್ಫೇಸ್ ಮೂಲಕ ಪಾಸಾಗಿ ಹೀಗೆ ಬರ್ತಾ ಇಲ್ಲ. ಸೊ ದಟ್ ಮೀನ್ಸ್ ದ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಸಿಲಿಂಡರ್ ಈಸ್ ಝೀರೋ. ಫ್ಲಕ್ಸ್ ಟು ದ ಸರ್ಫೇಸ್ ಆಫ್ ದ ಸಿಲಿಂಡರ್ ಈಸ್ ಝೀರೋ. ಆಯಿತು. ಒಂದು ವೇಳೆ ಅವ್ರು ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್ ಅಂತ ಕೇಳಿದಿದ್ರೆ ಆವಾಗ ನೋಡಿ, ಎಷ್ಟು ಫ್ಲಕ್ಸ್ ಒಳಗೆ ಬರುತ್ತೋ ಅಷ್ಟೇ ಫ್ಲಕ್ಸು ಆಚೆ ಕಡೆ ಹೋಗ್ತಾ ಇದೆ. ಎಷ್ಟು ಫ್ಲಕ್ಸ್ ಒಳಗೆ ಬರುತ್ತೋ ಅಷ್ಟೇ ಫ್ಲಕ್ಸ್ ಆಚೆ ಕಡೆ ಹೋಗ್ತಿದೆ. ಒಂದು ವೇಳೆ ಇದು ಕ್ಲೋಸ್ಡ್ ಸರ್ಫೇಸ್ ಆಗಿದ್ದಿದ್ರೆ, ಸೊ ಒಂದು ವೇಳೆ ಸಿಲಿಂಡರ್ ಕ್ಲೋಸ್ ಸರ್ಫೇಸ್ ಆಗಿದ್ರು ಕೂಡ ಎಷ್ಟು ಫ್ಲಕ್ಸ್ ಒಳಗೆ ಬರ್ತಾಯಿತ್ತು ಅಷ್ಟೇ ಫ್ಲಕ್ಸ್ ಆಚೆ ಕಡೆ ಹೋಗ್ತಾಯಿದೆ. ಆವಾಗಲೂ ಕೂಡ ಟೋಟಲ್ ಫ್ಲಕ್ಸು ಝೀರೋ ಆಗಿರೋದು. ಸೊ ಕ್ವಶ್ಚನಲ್ಲಿ ಸೊ ಆಪ್ಷನ್ ಡಿ ಇದೆ. ಸೊ ಅದು ನಮ್ಮ ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ಒಂದು ವೇಳೆ ಇದೇ ಕ್ವಶ್ಚನಲ್ಲಿ ಏನಾದರೂ ಅವರು ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ, ಆದರೆ ಸಿಲಿಂಡರ್ ಹೀಗಿತ್ತು ಅಂತ ಅಂದ್ಕೊಳ್ಳಿ, ಹೀಗಿತ್ತು, ಆವಾಗ ಫ್ಲಕ್ಸು ಸರ್ಫೇಸ್ ಮೂಲಕ ಎಂಟ್ರಿ ಆಗೋದು ಮತ್ತು ಎಕ್ಸಿಟ್ ಆಗೋದು. ದ ಫ್ಲಕ್ಸ್ ಎಂಟರಿಂಗ್ ಥ್ರೂ ದಿಸ್ ಸರ್ಫೇಸ್ ಈಸ್ ಈಕ್ವಲ್ಸ್ ಟು ಫ್ಲಕ್ಸ್ ಲಿವಿಂಗ್ ದಿಸ್ ಸರ್ಫೇಸ್. ಸೊ ದ ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಈಸ್ ಝೀರೋ. ಎಗೇನ್ ಎಷ್ಟು ಒಳಗೆ ಬರ್ತಾ ಇದೆಯೋ ಅಷ್ಟೇ ಹೊರಗೆ ಹೋಗ್ತಾ ಇದೆ. ಸೊ ದ ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಈಸ್ ಝೀರೋ. ಬರೀ ಇದರೊಳಗಡೆ ಯಾವ್ದಾದ್ರು ಒಂದು ಚಾರ್ಜ್ ಇತ್ತಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ಇಫ್ ಇಟ್ ವಾಸ್ ಅ ಕ್ಲೋಸ್ ಸರ್ಫೇಸ್, ಆಗ ಇದರಲ್ಲಿ ಫ್ಲಕ್ಸ್ನ ನಾವು Q/ε0 ಅಂತ ಬರಿತಾ ಇದ್ವಿ. ಬಿಕಾಸ್ ಫ್ಲಕ್ಸ್ ಥ್ರೂ ಅ ಕ್ಲೋಸ್ ಸರ್ಫೇಸ್ ಈಸ್ ಆಲ್ವೇಸ್ ಚಾರ್ಜ್ ಇನ್ಸೈಡ್ ದ ಗಾಷನ್ ಸರ್ಫೇಸ್ ಡಿವೈಡೆಡ್ ಬೈ ε0.